ತಮ್ಮೆಲ್ಲರಿಗೆ ನಮಸ್ಕಾರಗಳು. ಆತ್ಮೀಯ ಪಾಲಕರೇ, ತಾವೆಲ್ಲರೂ ಬಂದಿದ್ದಕ್ಕೆ ನಿಮಗೆ ನನ್ನ ವತಿಯಿಂದ ಮತ್ತು ನನ್ನ ಶಾಲೆ ವತಿಯಿಂದ ಇನ್ನೊಮ್ಮೆ ಸ್ವಾಗತ ಅನ್ಕೊಂತ ನಾನು ತಮ್ಮೆಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಪಾಲಕರ ಸಭೆಗೆ ಆಹ್ವಾನಿಸ್ತೇನೆ. ಆತ್ಮೀಯ ಪಾಲಕರೇ, ನಾವು ನೀವು ಮತ್ತು ಈ ಸಮಾಜ ಎಲ್ಲ ಇರುವಂತಹ ಉದ್ದೇಶ ಏನಿದೆ ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋಸ್ಕರ. ಇಂದಿನ ದಿನಮಾನಗಳಲ್ಲಿ ಸಹಜವಾಗಿ ಮಕ್ಕಳ ಬೆಳವಣಿಗೆ ಅಂದ್ರೆ ಜನ ಅಂದ್ರೆ ಈ ಸಮಾಜ ಒಂಥರ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದೆ. ಸೊ ಹಾಗಾಗಿ ನೀವು ಇಂದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಸ್ಕೌಟಿಂಗ್ ಅನ್ನ ಯೂನಿಟ್ ಇದೆ ನಮ್ಮ ಹತ್ರ. ಪ್ರತಿ ವರ್ಷ ಹೊಸ ಹೊಸ ಮಕ್ಕಳನ್ನು ನಾವು ಸೇರಿಸ್ಕೊಳ್ಬೇಕಾದ್ರೆ ನಾವು ಒಂದು ಪಾಲಕ ಸಭೆಯನ್ನ ಮಾಡ್ತೀವಿ. ಆ ಪಾಲಕ ಸಭೆಯಲ್ಲಿ ಆ ಪಾಲಕರ ಒಪ್ಪಿಗೆಯನ್ನು ಪಡೆದುಕೊಂಡು ಅವರ ಮಕ್ಕಳಿಗೆ ನಾವು ಸ್ಕೌಟಿಂಗ್ ಅಲ್ಲಿ ಸೇರಿಸ್ತೀವಿ. ಹಾಗಾಗಿ ತಮಗೆ ಒಂದು ಪಾಲಕ ಸಭೆಗೆ ಒಂದು ಮೀಟಿಂಗ್ಗೆ ಕರೆದಿದ್ದೇವೆ. ಸೊ ಈಗ ತಾವು ನಿಮ್ಮ ಮಗುವಿನ ಅಭಿವೃದ್ಧಿಗೋಸ್ಕರ ಶ್ರಮಿಸಬೇಕಾಗ್ತದೆ. ಯಾಕಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಯಾರ ಹತ್ರನೂ ಸಮಯ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತನ್ನ ಮಕ್ಕಳಿಗೆ ಸಮಯ ಕೊಡದೆ ತನ್ನ ವೃತ್ತಿಯಲ್ಲಿ ತನ್ನ ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ. ಸಂಪೂರ್ಣವಾದಂತಹ ಸಮಯ ತನ್ನ ವೃತ್ತಿ ಜೀವನದಲ್ಲಿ ಕಳಿಸ್ತಾ ಇದ್ದಾರೆ. ತನ್ನ ಮಕ್ಕಳಿಗೆ ಅವರು ಸಮಯವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಈ ಒಂದು ಸಂಸ್ಥೆ ಇದೆ, ಸುಮಾರು 115 ವರ್ಷದಿಂದ ನಡೀತಾ ಇದೆ ಮತ್ತು ಇದೊಂದು ವಾಲಂಟರಿ ಸರ್ವಿಸ್ ಇದೆ. ಸೊ ಈ ಒಂದು ಸ್ಕೌಟಿಂಗ್ ಸೇರುವಂತಹ ನಾನು ಯಾಕೆ ನನ್ನ ಮಗುವನ್ನ ಸ್ಕೌಟಿಂಗ್ ಅಲ್ಲಿ ಸೇರಿಸಬೇಕು ಅನ್ನೋದನ್ನ ನೀವು ಹೇಳಬೇಕು. ಸೊ ಅಂದ್ರೆ ಸರ್, ನಿಮ್ಮ ಮಗು 9ನೇ ಕ್ಲಾಸ್ ಅಲ್ಲಿ ಕಲಿತಾ ಇದೆ. ಸೊ ಅವನಿಗೆ ನೀವು ಸ್ಕೌಟಿಂಗ್ ಅಲ್ಲಿ ಸೇರಕ್ಕೆ ಇಷ್ಟಪಡ್ತೀರಾ? ಯಾಕೆ ಸೇರಲು ಇಷ್ಟಪಡ್ತೀರಿ? ಏನು ಸ್ಕೌಟಿಂಗ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತು? ಸುಮಾರು 1 ತಿಂಗಳಿಂದ ಕ್ಲಾಸ್ ತಗೊಳ್ತಾ ಇದ್ದೀವಿ. ನಿಮ್ಮ ಮಗುವಿಗೆ ಏನಂತ ಇದೆ? ನಾನು ಅದರೊಳಗ ತಮಗೆ ಹೆಚ್ಚಿಗೆ ಸೌಂಚು ಮಾಡ್ತಾರೆ ಮತ್ತು ಸಮಾಜದೊಳಗ ಎಲ್ಲ ಅಡೆತಡೆ ರಸ್ತೆಯಿಂದ ಹೋಗ್ಲಕ್ಕೆ ಅನುಕೂಲ ಇರ್ತದೆ. ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡೋದ ಪ್ರವೃತ್ತಿ ಬರ್ತದೆ. ಎಲ್ಲರಿಗೆ ಸಂಬಳ ವಯದ ತರದ ಜವಾಬ್ದಾರಿ ಬರ್ತದೆ. ನಿಮ್ಮ ಮಗು ಮನೆಯಲ್ಲಿ ಕೆಲಸ ಸ್ವತಃ ಮಾಡ್ತಾ ಇದೆಯಾ? ಮನೆ ಸ್ವತಃ ಕೆಲಸ ಮಾಡ್ತದೆ ಮತ್ತು ನಮಗೂ ಸಹಾಯ ಮಾಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ನಿಮ್ಮ ಮಗುವಿಗೆ ಬದಲಾವಣೆ ಬಂದಿದ್ದಾರೆ. ಭಾಳ ಒಳ್ಳೆ ರೀತಿಯಿಂದ ಬಂದಿದ್ದಾರೆ. ಈಗ ಎಲ್ಲ ರೀತಿಯಿಂದ ಸ್ಕೌಟ್ಗಳಿಗೆ ಎಲ್ಲ ಇದೇ ರೀತಿ ನಾವು ಈ ಒಂದು ಸ್ಕೌಟಿಂಗ್ ನಲ್ಲಿ ಹಂತ ಹಂತವಾಗಿ ಪರೀಕ್ಷೆಗಳು ಇರ್ತವ. ಕೊನೆಗೆ ರಾಜ್ಯ ಪುರಸ್ಕಾರ ಅಂತ ಒಂದು ಪರೀಕ್ಷೆ ಇರ್ತದೆ. ನಂತರ ರಾಷ್ಟ್ರಪತಿ ಅಂತ ಪುರಸ್ಕಾರ ಇರ್ತದ. ರಾಷ್ಟ್ರಪತಿ ಪುರಸ್ಕಾರ ಆದ ನಂತರ ಅವನಿಗೆ ಮೆಡಿಕಲ್ ನಲ್ಲಿ ಸೀಟ್ ಸಿಗ್ತವ ಮತ್ತು ರೈಲ್ವೆಯಲ್ಲಿ ಜಾಬ್ ಸಿಗ್ತದ. ಅವನು ಒಂದು ಒಳ್ಳೆ ಜೀವನವನ್ನು ರೂಪಿಸ್ಕೊಳ್ಬಹುದು. ನಿಮಗೆ ನಮ್ಮ ಒಂದು ಗೆಳೆಯರ ಒಂದು ಕತೆ ಅಂದ್ರೆ ನಿಜವಾದಂತಹ ಕತೆ ಏನಪ್ಪಾ ಅಂತಂದ್ರೆ ಅವರ ಮನೆಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅಂದ್ರೆ ಸರ್. ಸೊ ಅವರು ಆ ಮಗುವಿಗೆ ತಂದೆ ತಾಯಿ ಕೆಲಸಕ್ಕಾಗಲಿಲ್ಲ. ಆದರೆ ಆ ಮಗುವಿನ ಶಾಲೆಯ ಶಿಕ್ಷಕರಲ್ಲಿ ಸ್ಕೌಟಲ್ಲಿ ಸೇರಿಸ್ಕೊಂಡು ಅವನಲ್ಲಿ ಬದಲಾವಣೆ ತಂದು, ಕಲಿಯುವಂತ ಹಂಬಲ ತಂದು, ಸುಮ್ಮನೆ ಆ ಕಡೆ ತಿರುಗ್ತಾ ಇದ್ದ ಅವನು ಮಗು. ಅಂದ್ರೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಅಭ್ಯಾಸ ಕಡೆಗೆ. ಆದ್ರೆ ಅವನೀಗ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಇಲ್ಲೇ ನಮ್ಮ ಸಮೀಪನೇ ಇದ್ದಾನೆ, ಇಲ್ಲೇ ನಮ್ಮ ಮುದೋಳಿಗೆ. ಸೊ ಈ ತರ ಬದಲಾವಣೆ ಮಾಡಬಹುದು. ಧನ್ಯವಾದಗಳು. ಅದೇ ರೀತಿ ನಮ್ಮ ಇನ್ನೊಬ್ಬ ಪಾಲಕರಾದಂತಹ ಮುಸ್ತಫಾ ಸರ್ ಕೂಡ ಯಾಕೆ ನೀವು ನಿಮ್ಮ ಮಗುವಿಗೆ ಸ್ಕೌಟಲ್ಲಿ ಸೇರಿಸಕ್ಕೆ ಇಷ್ಟಪಡ್ತೀರಿ? ಬನ್ನಿ ಸರ್. बहुत टीवी देखता था। टीवी देखता है ना बच्चा बहुत। मैंने बच्चा क्या है लोगों इसमें हम डाले बच्चा क्या है नाम क्या अपने का नाम का डेरा हाँ जैसे कि उसका भी सर नहीं पूरा गवर्नमेंट एजुकेशन का डेरा और उसको नमाज वगैरह आपको भी उठाता खाने का सब काम मतलब घर के जो भी छोटे बड़े काम कर रहे हैं हाथ बढ़ाता उसके अंदर चेंजेस आए बोलते हैं। हाँ
ऐसे ही हाँ, अगर ऐसे ही आप तुम और स्कोप में ऐसे कंटिन्यू करोगे तो आपका बच्चा भी जो है राज्य पुरस्कार पास कर पाएगा। ठीक है। क्योंकि मैंने सुना है आपके बच्चे में पढ़ाई का तो गुण है ही है, लेकिन एक बच्चों के अंदर सिर्फ पढ़ाई का गुण नहीं होना चाहिए। सिर्फ पढ़ाई का गुण होने से उसका क्या होता है, माइंड डिस्ट्रैक्ट हो जाता है। तो उसके अंदर सारी चीजें आना, जैसे खेल भी होना चाहिए, घर के सोशल के साथ भी रहना चाहिए, समाज के साथ भी मिलजुल के रहना चाहिए। नहीं तो क्या हो जाता, जितना पढ़ के भी लास्ट में एक बार चेंजेस आ जाते हैं। तो इस तरह आपने अपना एक अभिप्राय दिया है, धन्यवाद आपको। सर ಅಂತೆ ಸರ್ ನಿಮ್ಮ ಮಕ್ಕಳು ಈಗ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಹೌದು. ಸ್ಕೌಟಿಂಗ್ ಅಲ್ಲಿ ನಮ್ಮಲ್ಲಿ ಇವೆಂಟ್ ನಡೀತಾ ಇದೆ ಸರ್. ಅದೇ ಇದನ್ನೆಲ್ಲ ನೋಡಿದ್ಮೇಲೆ ನೋಡ್ತಾ ಇದ್ದಾರೆ, ಅದೇ ಅಂತೆ ಅದಕ್ಕೆ ನಿಮ್ಗೆ ಕರೆಸಿದೆ ಸರ್. ಯಾಕಂತಂದ್ರೆ ಅವನಲ್ಲಿ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ ಸ್ಕೌಟ್ ಅಲ್ಲಿ ಸೇರ್ಬೇಕಂತ. ಸೊ ಏನು ಇಷ್ಟಪಡ್ತೀವಿ ಇದನ್ನೆಲ್ಲ ನೋಡಿದ್ಮೇಲೆ ಕೇಳಿದ್ಮೇಲೆ ಹಾಕಬೇಕು ಅಂತ ನಾನು ಅರ್ಥ ಆಗ್ತದೆ. ಹೌದಾ? ಅವ್ನಿಗೆ ಹಾಕಿದ್ರೆ ನಾವು ಬರೋಬರ ಸೆಟ್ ಆಗ್ತದೆ ಅಂತ ನಮಗೆ ಅಪೇಕ್ಷೆ. ಆದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಕ್ರಿಕೆಟ್ ಅಲ್ಲಿ ಇದೆ. ಕ್ರಿಕೆಟ್ ಅಲ್ಲಿ ಹೆಚ್ಚಿಗಿದೆ, ಯಾಕಂದ್ರೆ ಈ ಒಂದು ದಿನಗಳಲ್ಲಿ ಎಲ್ಲಾ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ. ಸುಟ್ಟಿಯಲ್ಲಿ ಕ್ರಿಕೆಟ್ ಮಾಡಿದ್ದಾರೆ, ಸೂಪರ್ ಇಂಗ್ಲಿಷ್ ಹೋಗಿದ್ದಾರೆ, ಸ್ಕೂಲ್ ಚಾಲ ಸ್ಕೂಲಿಗೆ ಬರ್ತಾ ಇದ್ದಾರೆ. ಎಲ್ಲ ಬೇಕಂತಂದ್ರೆ ಅಂದ್ರೆ ಖಾಲಿ ಓದೋದ್ ಬರೋದು ಅಷ್ಟೇ ಅಲ್ಲ, ಮಗುವಿಗೆ ಆಟದ ಕಡೆನೂ ನೀವು ಗಮನ ಕೊಡ್ತಾ ಇದ್ದೀರಿ ಅಂತ ಅನ್ನೋದು ಬಹಳ ಮುಖ್ಯವಾದಂತ ವಿಷಯ. ಸೊ ಈ ಸ್ಕೌಟಿಂಗ್ ಅಲ್ಲಿ ನೋಡಿ, ಹೆಸರೇ ಇವಾಗ ಏನಂತಂದ್ರೆ ಒನ್ಸ್ ಸ್ಕೌಟ್ ಇಸ್ ಆಲ್ವೇಸ್ ಸ್ಕೌಟ್ ಅಂತ ಇದೆ, ಮತ್ತೆ ಸ್ಕೌಟಿಂಗ್ ಇಸ್ ಔಟಿಂಗ್ ಇದೆ, ಸ್ಕೌಟಿಂಗ್ ಇಸ್ ಗೇಮ್ ಇದೆ. ಸ್ಕೌಟಿಂಗ್ ಅಲ್ಲಿ ಎಲ್ಲಾ ವಿಷಯಗಳು ಇದೆ. ಯಾವ ಧರ್ಮ, ಇದರಲ್ಲಿ ಒಂದು ವಿಷಯ ಬರ್ತದ್ರಿ, ಸರ್ವಧರ್ಮ ಪ್ರಾರ್ಥನೆ ಅಂತ ಬರ್ತದೆ. ಆ ಸರ್ವಧರ್ಮ ಪ್ರಾರ್ಥನೆಯಲ್ಲಿ ಎಲ್ಲಾ ಧರ್ಮದವರು ಸೇರಿ ಆ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾಕಂದ್ರೆ ಸಹಜವಾಗಿ ನಾವು ಆಯಾ ಧರ್ಮದವರು ಅಷ್ಟೇ ಸೇರಿ ಪ್ರಾರ್ಥನೆ ಮಾಡೋದನ್ನು ನೋಡ್ತೀವಿ. ಆದ್ರೆ ಇಲ್ಲಿ ಸ್ಕೌಟಿಂಗ್ ಅಲ್ಲಿ ಸರ್ವಧರ್ಮದವರು ಅಂದ್ರೆ ಎಲ್ಲಾ ಧರ್ಮದವರು ಒಂದು ಕಡೆ ಸೇರಿಸಿ ತಾನು ಒಂದು ಧರ್ಮದವರಿದ್ದು ಪರಧರ್ಮಕ್ಕೆ ಕಡೆ ಸಹಿಷ್ಣುತೆ ತೋರುವಂತಹ ಒಂದು ಪ್ರವೃತ್ತಿಯು ಕೂಡ ಈ ಸ್ಕೌಟಿಂಗ್ ಅಲ್ಲಿ ಇದೆ. ಇಚ್ಛೆ ಪಡ್ತೀನಿ. ಧನ್ಯವಾದಗಳು ಸರ್. ತಾವು ನೀವು ನಿಮ್ಮ ಮಗಳು ಕೂಡ ಇದ್ದಾಳೆ ನಮ್ಮ ಹತ್ರ ಸ್ಕೂಲಲ್ಲಿ. आपकी बेटी भी है, आपकी बेटी भी स्काउटिंग में है, लेकिन हमारे पास लेडी स्काउट मास्टर है, उनको हम उनके सॉन्ग्स देते हैं उनको. आपको भेजना, क्यों भेजना चाहोगे स्काउटिंग में? सर क्योंकि वो उसका ध्यान ज्यादा पढ़ाई में नहीं जाना, खेलना सब। जैसे अगर उसको इंटरेस्ट लाने के लिए उसको एंटरटेनमेंट करना जरूरी है, तब वो क्या हो जाता है, अट्रैक्ट हो जाता है. वैसे अट्रैक्ट वाली चीजें जैसे गेम हो, जैसे इसके साथ बहुत सारी चीजें हैं. तो बच्चा क्या होता है, सब्जेक्ट के और तब टीचर के ओर अट्रैक्ट होगा, तो ही उसका जो जहन है वो पढ़ाई की ओर जाएगा. यानी कि ऑटोमेटिकली जो टीचर को लाइक करेगा, तो ऑटोमेटिक टीचर पढ़ाए हुए सब्जेक्ट को भी लाइक करेगा और उसको कंटिन्यूअसली फॉलो करेगा. जो टीचर देगा वो उसको कंप्लीट करेगा. तो ऐसे अगर वो काम कंप्लीट करेगा तो सहज उसमें क्या है, लिखने पढ़ने की प्रवृत्ति आ जाएगी. यानी कि खेल के द्वारा वो सीखने का प्रयास कर पाता है. तो इसी तरह देखिए, आप बैठिए. धन्यवाद. इसी तरह आपने हमारे जो आह्वान को वैल्यू देकर के, सम्मान देकर के आए हैं, और आपके बच्चों को स्काउट में हम देंगे और उनमें जो बदलाव लाने का काम हम करेंगे. इस समय को चलाने के लिए हमारी संस्था के अध्यक्ष हो, प्रिंसिपल सर हो, और आप सभी को मैं धन्यवाद देते हुए ये जो पालक सभा है आज का पेरेंट्स मीटिंग इसको यही समाप्त करता हूँ. धन्यवाद.